ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಲಂಚ್ ಬಾಕ್ಸ್ ಸೀರೀಸಲ್ಲಿ ಮತ್ತೊಂದು ರೆಸಿಪಿ ನುಗ್ಗೆ ಸೊಪ್ಪಿನ ಪರೋಟ. ಈ ಸೊಪ್ಪಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಕಮ್ಮಿಯಲ್ಲಿ ಸಿಕ್ಕತ್ತೆ, ಬಟ್ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ನಾನಂತೂ ಈ ಸೊಪ್ಪು ಸಿಕ್ತಾಗೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲೇ ತಂದುಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ. ರೈಸ್ ಐಟಮ್ ಆಗಿರ್ಬೋದು, ಪರೋಟ ಆಗಿರ್ಬೋದು, ಯಾವುದ್ರಲ್ಲಿ ಬೇಕಾದರೂ ಯಾವುದೇ ಸಾಂಬಾರು ಮಾಡಿದ್ರೂ ಒಂದು ಇಡಿಯಷ್ಟು ಅದನ್ನ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇರ್ತೀನಿ. ಹೆಲ್ತ್ ಭಾಳ ಮುಖ್ಯ ಕಣ್ರಿ, ಹೆಲ್ತ್ ಇದ್ರೇ ಎಲ್ಲ. ಬನ್ನಿ ಪರೋಟ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಭರ್ತಿಯಾಗಿ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಬರುತ್ತಲ್ಲ, ಅದನ್ನು ಈ ರೀತಿ ಕ್ರಷ್ ಮಾಡಿಬಿಟ್ಟು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಕ್ರಷ್ ಮಾಡಿಬಿಟ್ಟು ಈ ಒಂದು ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಧನಿಯಾ ಪೌಡರು ಅಷ್ಟೇ ನಾನಿಲ್ಲಿ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಜೀರಿಗೆ ಪೌಡರ್ ಇತ್ತಂದರೆ ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಗೆ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿನೂ ಸೇರಿಸ್ಕೊಬೋದು. ನನ್ನ ಹತ್ರ ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಹಾಗೆ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1/4 ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ, ಯಾವಾಗಲೇ ಫ್ಲೇವರು ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ನಂತರ ಇದಕ್ಕೆ ನುಗ್ಗೆ ಸೊಪ್ಪು 1 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನೀಗ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ಳೋಣ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಸುಮಾರು ಇಲ್ಲಿ ಒಂದು 4 ಪರೋಟ ಆಗೋಷ್ಟು ತೊಗೊಂಡಿದ್ದೆ. ಈ ವೈಟ್ ಕಲರ್ ಏನಿದೆ ಇದು ನುಗ್ಗೆ ಸೊಪ್ಪಿಂದು ಹೂವು ಬರುತ್ತಲ್ಲ ಅದು. ಅದರಲ್ಲೂ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಸೊ ಹಾಗಾಗಿ ಅದನ್ನು ಬಿಸಾಕೋದೇನು ಬೇಕಾಗಿಲ್ಲ, ಹಾಗೆಯೇ ಸೇರಿಸ್ಕೊಂಬಿಡ್ಬೋದು. ಒಮ್ಮೆ ಹಿಟ್ಟನ್ನೆಲ್ಲ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ, ಮಸಾಲ ಪೌಡರೆಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ. ಅದಾದ ನಂತರ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡಿ ಕಲಸಾಯಿತು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಮತ್ತೊಮ್ಮೆ ಈ ಹಸಿ ಹಿಟ್ಟನ್ನು ಹಾಗೆ ನಾದ್ಬಿಟ್ಟು ಹಾಗೆ ಇಟ್ಬಿಟ್ರೆ ಆಯಿತು. ಒಂದು 15ರಿಂದ 20 ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ. ಹಿಟ್ಟು ಕಲಿಸುವಾಗ ಚೆನ್ನಾಗಿ ನೀವು ಎಲ್ಲ ಪದಾರ್ಥಗಳು ಹೊಂದ್ಕೋಬೇಕು, ಆ ರೀತಿ ಕಲಿಸ್ಕೋಬೇಕಾಗತ್ತೆ. ನೋಡಿ ನೀವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ನೋಡಿ, ಚಪಾತಿ ಅಷ್ಟೇ ಸಾಫ್ಟಾಗಿ, ಅಂದರೆ ಪರೋಟ ಅಷ್ಟೇ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಅನ್ಬೋದು. 15 ಮಿನಿಟ್ಸ್ ಆಗಿದೆ. ಈಗ ನೋಡಿ ನಾನೊಂದು ಚಪಾತಿ ಮಣೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಡಸ್ಟಿಂಗ್ ಅಂತ ಮೇಲಿಂದ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಈ ಪರೋಟ ಹಿಟ್ಟನ್ನು ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಎಷ್ಟು ಸಾಫ್ಟ್ ಇತ್ತಂದರೆ ಅಂದರೆ ಪರೋಟನ ಕೈಯಿಂದ ಮೇಲೆ ಹಿಂಗೆ ಎತ್ತಿದ್ರೆ ಹಂಗೆ ಬಿದ್ದೋಗೋದು, ಅಷ್ಟು ಸಾಫ್ಟಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ಇಷ್ಟೇ ರುಚಿಯಾದಂಥ ಪರೋಟ ನಿಮಗೂ ಕೂಡ ಬರುತ್ತೆ. ಇದೇ ಅಂದರೆ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಮಾಡೋದಾದರೆ ಅದೇ ಥರ ರುಚಿ ಮತ್ತು ಸಾಫ್ಟ್ನೆಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಹಾಗೆ ಪರೋಟ ಇದು ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು. ಲಂಚ್ ಬಾಕ್ಸೇ ಅಂತ ಅಲ್ಲ, ಇದು ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗು ತೊಗೋಬೋದು, ನೈಟ್ ಡಿನ್ನರ್ ಆಗು ತೊಗೋಬೋದು, ಲಂಚ್ ಬಾಕ್ಸ್ ಆಗಿನೂ ತೊಗೋಬೋದು. ಬೆಳಿಗ್ಗೆ ಮಾಡಿದ್ರೂ ಸಂಜೆ ತನಕ ಅಷ್ಟೇ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಬಟ್ ಬಿಸಿ ಪರೋಟ ನನಗೆ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗಾದರೆ ನೀವು ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು. ಇದ್ರ ಜೊತೆಗೆ ನಾವು ಕರ್ಡ್ ಅಥವಾ ಪಿಕಲ್ಸ್ನ ಸರ್ವ್ ಮಾಡ್ಬೋದು. ಬಾಕ್ಸಿಗೆ ಕೊಟ್ಟರು ಅಷ್ಟೇ ಮೊಸರು ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಕೊಟ್ಬಿಡಿ, ಅಥವಾ ಪಿಕಲ್ಸ್ ಜೊತೆ ಸರ್ವ್ ಮಾಡ್ಬೋದು. 2 ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದು ಇದೇ ರೀತಿ ಉಳಿದಿರ್ತಕ್ಕಂಥ ಎಲ್ಲ ಪರೋಟಾನ ರೆಡಿ ಮಾಡಿಕೊಂಡ್ರೆ ಆಯಿತು. ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.